ಇನ್ನ ಇಲ್ಲ. ಏಯ್ ಬರ ಕುಡಿಯೋ. ಈಗ ಅಲ್ಲಿಗೆ 15 ತಿಂಗಳಾದೋ. ಸೇಮ್ ಅದ್ರ ಅಪ್ಪನ ಥರನೇ ಐತೆ ಮಕ್ಕ. ಹಾಂ ನಡಿಯ. ಎಲ್ಲ ಅಷ್ಟು ಬರಲ್ಲ. ಏನು ಹಿಡಿಯೋಕ್ಕಾಗಲ್ಲ ಹೋಗೋಣ ಈಗಲೇನು ಇದ. ಕಟ್ಟಿ ಬರ. ಹಾಂ ಬರ. ಕೊಮ್ಮು ಕರೆಕ್ಟಾಗಿ ಮಾಡಿದ. ಇಷ್ಟೇ ಸ್ಟಪ್ ಮಾಡಿ ಕುಡಿತೀಯಾ? ಕುಡಿ. ಜಾಸ್ತಿ ಏನು ಕುಡಿಸ್ಬೇಡಿ ನೀರು. ಬಕೆಟ್ ಉಳಿಸ್ಬಿಡ್ತದೆ. ಯಪ್ಪ ಇದು ಮನೆದೇ ಅಲ್ವಾ ಕರ? ಹಾಂ ಮನೆದೇ ಕರ. ಮನೆ ಕರ ಇದು. ಮೊದಲನೇ ಬ್ಯಾಚ್ ಇದು. ಹಾಂ ಮೊದಲನೇ ಇದೇ ಫಸ್ಟ್ ಕರ. ಆ ಓರಿಗೆ ಹುಟ್ಟಿದ್ದು. ಹಾಂ ಹಾಂ ಹಾಂ. ಇದಿದ್ಮೇಲೆ ಇಲ್ಲಿ 2 ಅವಳಿ ಜೋಳಿ ಹುಟ್ಟಿದ್ದು. ಹಾಂ ಹಾಂ ಹಾಂ. ಬರ ಹೋಗಿ ಬನ್ನಿ ಮುಂದೆ. ಇರ. ನಡಿಯ ನೀರು ತರಬೇಕು. ಬರ ಹೊಡಿರಿ ಮುಂದೆ. ಅಡಿಯ ಇದು ಆ ಊರಿದೆನಾ? ಹಾಂ ಅಡಿಯ ಬಾರೇ. ಬನ್ನಿ ಬರ. ಇದು ಎಷ್ಟು ತಿಂಗಳು? ಇದು 1 ವರ್ಷ ಆಗ ಸರ್ ಅಷ್ಟೇ. ಇಲ್ಲೇ ಬೋಚಳಿದ್ದು. ಹಾಂ ಹಾಂ ಹಾಂ. ಈ ಮನೇಲಿ ಹುಟ್ಟಿದ್ದು ತಂದಿದ್ದ? ತಗೊಂಬಂದಿದೆ. ತಗೊಬಂದಿದ್ದ? ಹಾಂ ತಗೊಂಬಂದಿದೆ. ಇದು ಹಿಡ ಹಾಕಿಲ್ಲ ಇನ್ನೂ ಇಲ್ಲ ಸರ್. ಇನ್ನೂ ಇಲ್ಲ. ಬಣ್ಣ ಪರವಾಗಿಲ್ಲ. ಒಳ್ಳೆ ಬಣ್ಣ ಬಂದ್ಬಿಟ್ಟು ಸರ್. ಹಾಂ ನಿಮ್ಮವರಿಗೆ ಜಾಸ್ತಿ ಆ ಬಣ್ಣ ಬರ್ತಿದ್ದು. ಇದು ಇದೊಂದು ಕಲರ್ ಇದೆ. ಇದೇನು ಹೇಳ್ತೀರಾ ಕರು ವ್ಯಾಪಾರ? ಇನ್ನು ಯಾರು ಕೇಳಲಿಲ್ಲ. ತಂದು ವಸ್ತ್ರಲ್ಲೇ ನಾನು ಹಿಡ್ಕೊಬಂದಿದ್ದೆ. ಪಾಪ ಹೂಬುದ್ಕೆರೆ ನಮ್ಮ ರೇಣುಕಪ್ಪರ್ ಬಂದು ಭಾರಿ ಹಿಂಸೆ ಮಾಡಿದ್ರು. 1 ಕಾಲು 20 ಗಂಟ ಇರ್ಲಿ ಹೋಗಪ್ಪ ಕೊಡಲ್ಲ ಇವಾಗ ಅಂದ್ಬಿಟ್ಟು ನಾನು ಸುಮ್ಮನೆ ಕೊಡಲಿಲ್ಲ. ಅಣ್ಣ ಸಾಕನ ಅಂದ್ಬಿಟ್ಟು ಇವಾಗ 1 ವರ್ಷ ಆಯ್ತು ಈಗ ಕರೆಕ್ಟಾಗಿ. ಗಂಗಣ್ಣವರೇ, 3 ಕರುಗಳನ್ನು ನಿಮ್ಮವರಿಗೆ ಈ ಊರಿಗೆ ಹುಡ್ತಾವೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಇದು ವ್ಯಾಪಾರಕ್ಕೆ ಬಂದ್ರೆ ಕೊಡ್ತೀರಾ? 3 ಬಂದು ಕೊಡ್ತೀನಿ. ಇದು ಹಳ್ಳಸನಿಂದ ಸಕಲ ತಗೊಂಬಂದಿದ್ದೆ ನಾನು. ಇದು ಬೀಜ 3 ಬೀಜ ಮೇಲೆ 3 ಮೇಲೆ ಬೀಜದ ಮೇಲೆ ಮಡಗಿದ್ದೀನಿ ಸರ್. ತೊಡಗಿಡೆ ಹೊಡೆಯೋಕ್ಕಾಗಲ್ಲ. ಯಾವ ಮಟ್ಟಕ್ಕೆ ಬರ್ತಾವೆ ಬರಲಿ ಅಂದ್ಬಿಟ್ಟು ಮಡಗಿದ್ದೀನಿ ಸರ್. ಇದೇನು ಹೇಳ್ತೀರಾ ಈ ಕರುಗೆ? ಇನ್ನು ಯಾರು ಬಂದಿಲ್ಲ. ಮನೆ ಯಾರು ಬಂದ್ರು ನಾನು 2.5 ಕಮ್ಮಿ ಕೊಡಲ್ಲ ಅಂದೆ ಸರ್. 2.5 ಹೇಳ್ತಾ ಇದ್ದೀರಾ? 2.5 ಕೊಡಿ ಹೊಡ್ಕೊಂಡು ಹೋಗಿ ಅಂದೆ. ಈ ಕರು ಮನೇಲೆ ಹುಟ್ಟಿದ್ದು? ಇದು ಮನೇಲೆ ಹುಟ್ಟಿದ್ದು. ಇದು ಆಲೇ 1 ವರ್ಷದ ಕರನೇ 1.5 ಲಕ್ಷಕ್ಕೆ ಕೇಳಿದ್ರು. ನಾನು ಇನ್ನ ಕುಡಿತದಪ್ಪ ಕೊಡಲ್ಲ, ಕುಡಿಯೋದು ಬಿಡ್ಲಿ ಅಂದಿದೆ ಸರ್. ಇವಕ್ಕೆಲ್ಲ ಏನು ಕೊಡ್ತಾ ಇದ್ದೀರಾ ತಿಂಡಿ? ಇವಕ್ಕೂ ಇಲ್ಲ ಅದೇ ಮಾಮೂಲಿ ತಿಂಡಿನ ಸರ್. ಓರಿ ಕೊಡೋದು ಇವಕ್ಕೂ ಬೇಜಾನ್ ಖರ್ಚು ಬರ್ತದೆ ಸರ್. ಅದೇ ಕಮ್ಮಿ ಖರ್ಚು ಜಾಸ್ತಿ. ಕಟ್ಕೊಳೋದಕ್ಕೆ ಬಿಡಬಾರ್ದು, ಸಾಕ್ಬೇಕು ಬಸಪ್ಪನಿಗೆ. ನರ್ಮನ್ಸಂಗೆ ಮಾಡಿದ್ರೆ ಮಾಡೋದು ಅನ್ನಲ್ಲ. ಅವಕಾರ ಮಾಡಿ ಕರ್ಮ ಕಳಿಯೋಣ. ಹೌದು. ಒಟ್ಟು ಟೋಟಲ್ ನೀವೇ ಜೋರ ಕಟ್ಟಿದ್ದೀರಾ? ಭಾರಿ ಜೋರ ಕಟ್ಟಿದ್ದೀರಾ. 5 ಹಸುಗಳು, 3 ಕರುಗಳು, 2 ಎಮ್ಮೆ, 1 3 ಅವೆ. ಬರಪ್ಪ. ಎಲ್ಲ ಆದಾಯ ಐತೆ ಇದರಲ್ಲಿ? ಆದಾಯ ಏನು ಸಾಕ್ಬೇಕು, ಏನೋ ಮಾರ್ದಾಗ ಆದಾಯ ಅಷ್ಟೇ. ಸಾಕ್ಲಿಲ್ಲ ಅಂದ್ರೆ ಅದು ಇಲ್ಲ, ಗಂಟು ಒಳಗೆ ಬರ್ತದೆ. ಇವತ್ತು ಮಳೆ ಹುಯ್ಲಿಲ್ಲ, ಬೆಳೆ ಇಲ್ಲ, ಜನಕ್ಕೆ ಭಯ. ಇವತ್ತು ನಾವು ಕರ ತಗೋಬೇಕು 4 ಲಕ್ಷ 5 ಲಕ್ಷ 3 ಲಕ್ಷ ಕೊಡ್ಬೇಕು. ಒಂದೊಂದು ಹಳೆ ಓರಿ ಮುದೋರಿಗಳೇ 3 ಲಕ್ಷ 4 ಲಕ್ಷ 5 ಲಕ್ಷ ಕೊಡ್ತವ್ರು ಇವಾಗ. ನಿಮ್ಗೆ ನೀರೈತೆ ಹೆಂಗೋ ಪರವಾಗಿಲ್ಲ? ನೀರಿದೆ, ಏನೋ ಒಂಚೂರು ಬೆಳೆಗಿಳಿ ಹಾಕೊಂಡು ಕಾಪಾಡ್ತಾ ಇದೀನಿ ಸರ್. ಮೊಬೈಲ್ ನಂಬರ್ ಹೇಳಿ, ಹೆಂಗೆ ತಿಳಿಸ್ಕೊಡಿ. 97392304. ಯಾರು ಕೂಟಕ್ಕೆ ಹೇಳ್ಕೊ ಬಂದ್ರೆ ಕೊಡ್ತೀನಿ ಸರ್. 3 ಕರುಗಳು ಕೊಡುವ ಹಸಿಗೆ ಬರ್ಲಿ ಕೊಡ್ತೀನಿ, ಕೂಡ್ತೂರಾರು ಬರ್ಲಿ ಕೊಡ್ತೀನಿ. ಇನ್ನೂ 1 ವರ್ಷ ಬೇಕು ಅಲ್ಲಾಗ್ಬೇಕಾದ್ರೆ.
ಎಷ್ಟು ಕರ ಹುಟ್ಟಿದಾವೆ ನಿಮ್ಮ ದೊಡ್ಡವರಿಗೆ? ಬೇಜಾನ್ ಹುಟ್ಟವ್ ಸಾ, ಹಾ, ಬೇಜಾನ್ ಹೆಣ್ಣು ಗರು ಹಂಗೆ ಹುಟ್ಟವೆ, ಗಂಡು ಎಲ್ಲ ಹುಟ್ಟವೆ, ಎಲ್ಲ ಮಾರ್ಕೊಬಿಟ್ರು ಹೇಳಿ ಸಾ, ಎಲ್ಲ 80, 90, 1 ಲಕ್ಷ ಹಿಂಗೆಲ್ಲ ಮಾರ್ಕೊಂಡ್ರು ಸಾ, ಕುಡಿಯೋ ಕರುಗಳೇ ಮಾರ್ಕೊಬಿಟ್ರು. ಸುಮಾರು ಒಂದು 300 ಕರ ಬಿದ್ದವ್ ಸಾ, ಬಿಟ್ಟಿದ್ದೀನಿ ಸಾ, 4 ವರ್ಷದ ತವಿಂದ ಬಿಟ್ಟಿದ್ದೀನಿ. 4 ವರ್ಷ ಆಯ್ತು ಆಯ್ತು. ನಾನು ಕರತ್ತ 4 ವರ್ಷ, ನನ್ನ ಸಿಗ್ಬಿಟ್ಟು 2.5 ವರ್ಷ ಸ್ಟಾರ್ಟ್. ಇದೇ ಫಸ್ಟ್ ಕರ, ಇದೇ ಫಸ್ಟ್ ಕರ ನಾನು ಬಿಟ್ಕೊಂಡಾಗ. ಆಮೇಲೆ ನಮ್ಮ ಶಿವಣ್ಣರೋಗಿ ಬಿಟ್ಕೊಂಡಿದ್ದೆ ಅಗ್ರದ. ಆಮೇಲೆ ಇಲ್ಲಿ ಗೊಲ್ರಪಾಳ್ಯಕ್ಕೆ ಬಿಟ್ಟಿದೆ, ಅವಳಿ ಜೋಳಿ ಕರ ಹುಟ್ಟಿದ್ದು. ಹೆಂಗೆ ಹುಟ್ಟಿದ್ರು 1 ಲಕ್ಷಕ್ಕೆ ಕಮ್ಮಿ ಮಾರ್ಕೊಂಡಿಲ್ಲ, ಜನ ಮಾರ್ಕೊಂಡವ್ರು ಸರ್. ಅಂದ್ರೆ ಯಾವ್ದು ಸುಳಿ ಸುದ್ದ ಐಬು ಏನು ನಮ್ಮ ಊರಿಗೆ ಹುಟ್ಟಿಲ್ಲ, ಉಟ್ಕೊಂಡದೆ. ಓಕೆ, ಧನ್ಯವಾದಗಳು. ಧನ್ಯವಾದ ಸರ್.